ಎಲ್ಲರಿಗೂ ನಮಸ್ಕಾರಗಳು. ಕಥೆಯ ಹೆಸರು ಪ್ರೀತಿಯ ಪುನರ್ಜನ್ಮ. ಇದನ್ನು ಬರೆದವರು ಚಂದನ್ ಹೊದ್ದೆಟ್ಟಿ ಪೆರಾಜೆ ಹಾಗೂ ಓದುತ್ತಿರುವವರು ಮೋನಿಕಾ ಸುಳ್ಯ. ಅವನ ಹೆಸರು ರವಿ. ನೋಡಲು ಸುಂದರ, ಗುಣದಲ್ಲಿ ಒಳ್ಳೆಯವನು. ಅವನು ಶ್ರೀಮಂತ ಕುಟುಂಬದವನಾಗಿದ್ದು ಓದಿನಲ್ಲಿ ಸಹ ಎಲ್ಲ ವಿದ್ಯಾರ್ಥಿಗಳಿಗಿಂತ ಹೆಚ್ಚು ಅಂಕವನ್ನು ಪಡೆಯುತ್ತಿದ್ದನು. ಆದರೆ ಕಾಲೇಜಿಗೆ ಹೋಗುವುದು ಅವನಿಗೆ ಇಷ್ಟವಿರಲಿಲ್ಲ. ಮನೆಯವರ ಒತ್ತಾಯದಿಂದ ಕಾಲೇಜಿಗೆ ಹೋಗುತ್ತಾನೆ. ಕಾಲೇಜಿನ ಮೊದಲ ದಿನ ರವಿ ಬೇಸರದ ಮುಖದೊಂದಿಗೆ ಹೋಗುತ್ತಾನೆ. ಆದರೆ ಆ ದಿನವೇ ಅವನ ಜೀವನ ಬದಲಾಗುತ್ತದೆ. ಕಾಲೇಜಿನ ಮೆಟ್ಟಲಿನಲ್ಲಿ ಅವನು ಸ್ವಾತಿಯನ್ನು ನೋಡುತ್ತಾನೆ. ಅವಳ ಅಂದವನ್ನು ಕಂಡ ರವಿಯ ಮುಖದಲ್ಲಿ ಮಂದಹಾಸ ಮೂಡುತ್ತದೆ. ಆ ಕ್ಷಣದಿಂದಲೇ ಅವನಿಗೆ ಕಾಲೇಜು ಇಷ್ಟವಾಗುತ್ತದೆ. ಸ್ವಾತಿಯೂ ಸಹ ಪ್ರತಿದಿನ ರವಿಯನ್ನು ಗಮನಿಸುತ್ತಿದ್ದಳು. ಆದರೆ ರವಿಯ ಜೊತೆ ಮಾತನಾಡುವ ಧೈರ್ಯ ಅವಳಿಗಿರಲಿಲ್ಲ. ಅವನು ಅವಳನ್ನು ಕಣ್ಣಂಚಿನಿಂದ ನೋಡುತ್ತಾ ಇರುತ್ತಿದ್ದನು. ಒಂದು ದಿನ ಮೆಟ್ಟಲ ಬಳಿ ನಿಂತಿದ್ದ ರವಿ ಸ್ವಾತಿ ಮೊಬೈಲ್ ನೋಡುತ್ತಾ ಬರುತ್ತಿರುವುದನ್ನು ಗಮನಿಸುತ್ತಾನೆ. ಆ ಸಮಯದಲ್ಲಿ ಅವಳ ಕೈಯಿಂದ ಮೊಬೈಲ್ ಜಾರುತ್ತದೆ. ತಕ್ಷಣ ರವಿ ಅದನ್ನು ಹಿಡಿದುಕೊಳ್ಳುತ್ತಾನೆ. ಆ ಕ್ಷಣದಲ್ಲಿ ಇಬ್ಬರ ಕಣ್ಣುಗಳು ಒಂದಾಗುತ್ತವೆ. ಆ ಒಂದು ನೋಟವೇ ಅವರಿಬ್ಬರ ಮನದಲ್ಲಿ ಪ್ರೀತಿಯನ್ನು ಹುಟ್ಟಿಸುತ್ತದೆ. ಆದರೂ ಪ್ರೀತಿಯನ್ನು ಹೇಳಲು ಇಬ್ಬರಿಗೂ ಧೈರ್ಯ ಇರಲಿಲ್ಲ. ಕೊನೆಗೆ ಒಂದು ದಿನ ರವಿ ಧೈರ್ಯ ಮಾಡಿ ಐ ಲವ್ ಯು ಎಂದು ಹೇಳುತ್ತಾನೆ. ಸ್ವಾತಿಯೂ ಸಹ ಅದನ್ನು ಒಪ್ಪಿಕೊಳ್ಳುತ್ತಾಳೆ. ನಂತರ ಅವರ ಜೀವನ ಸಂತೋಷದಿಂದ ತುಂಬಿರುತ್ತದೆ. ಲೈಬ್ರರಿಯಲ್ಲಿ ಒಟ್ಟಿಗೆ ಓದುವುದು, ಕ್ಯಾಂಟೀನ್ನಲ್ಲಿ ಟೀ ಕುಡಿಯುವುದು, ಕ್ಲಾಸ್ ನಂತರ ಮಾತುಕತೆ, ಇವೆಲ್ಲವೂ ಅವರ ಪ್ರೀತಿಯನ್ನು ಮತ್ತಷ್ಟು ಗಾಢಗೊಳಿಸುತ್ತವೆ. ಆದರೆ ಅವರ ಪ್ರೀತಿಯ ಮಧ್ಯೆ ಗಿರಿ ಬರುತ್ತಾನೆ. ಗಿರಿ ಮೊದಲಿನಿಂದಲೇ ಸ್ವಾತಿಯನ್ನು ಪ್ರೀತಿಸುತ್ತಿದ್ದನು. ಆದರೆ ಈ ವಿಷಯವನ್ನು ಸ್ವಾತಿಗೆ ಹೇಳಿರಲಿಲ್ಲ. ಅವಳನ್ನು ಆಕರ್ಷಿಸಲು ಪ್ರತಿದಿನ ಹೊಸ ಬೈಕ್, ಕಾರಿನಲ್ಲಿ ಕಾಲೇಜಿಗೆ ಬರುತ್ತಿದ್ದನು. ಗಿರಿ ನಿಧಾನವಾಗಿ ರವಿಯ ಬಗ್ಗೆ ತಪ್ಪು ಅಭಿಪ್ರಾಯವನ್ನು ಸ್ವಾತಿಯಲ್ಲಿ ಮೂಡಿಸುತ್ತಾನೆ. ಇದರಿಂದ ಸ್ವಾತಿ ರವಿಯಿಂದ ದೂರವಾಗುತ್ತಾಳೆ. ರವಿ ನೋವಾಗಿದ್ದರೂ ಅವಳ ಮೇಲೆ ಕೋಪ ತೋರಿಸುವುದಿಲ್ಲ. ಸತ್ಯವಾದ ಪ್ರೀತಿ ಯಾವತ್ತಿಗೂ ಸೋಲುವುದಿಲ್ಲ ಎಂಬ ನಂಬಿಕೆಯಲ್ಲಿ ಇರುತ್ತಾನೆ. ಕಾಲೇಜು ಮುಗಿದ ನಂತರ ಸ್ವಾತಿ ಕಂಪನಿಯಲ್ಲಿ ಕೆಲಸಕ್ಕೆ ಸೇರುತ್ತಾಳೆ. ಮನೆಯವರು ಅವಳಿಗೆ ಮದುವೆ ನಿಶ್ಚಯ ಮಾಡುತ್ತಾರೆ. ಈ ವಿಷಯವನ್ನು ಸ್ವಾತಿ ಗಿರಿಗೆ ಹೇಳುತ್ತಾಳೆ. ಗಿರಿ ಅವಳಿಗೆ ಮದುವೆಯ ಚಿನ್ನವನ್ನು ತೆಗೆದುಕೊಂಡು ತನ್ನ ಜೊತೆ ಓಡಿ ಬರಲು ಹೇಳುತ್ತಾನೆ. ಅವನ ಮಾತಿಗೆ ನಂಬಿಕೆ ಇಟ್ಟು ಸ್ವಾತಿ ಮನೆ ಬಿಟ್ಟು ಓಡಿ ಹೋಗುತ್ತಾಳೆ. ಇಬ್ಬರೂ ಒಂದು ರೂಮ್ನಲ್ಲಿ ಇರುತ್ತಾರೆ. ಒಂದು ದಿನ ಗಿರಿ ಸ್ವಾತಿಗೆ ಜ್ಯೂಸ್ನಲ್ಲಿ ನಿದ್ರೆ ಮಾತ್ರೆ ಹಾಕಿ ಕುಡಿಸುತ್ತಾನೆ. ಅವಳು ನಿದ್ರೆಗೆ ಜಾರಿದ ನಂತರ ಅವಳ ಚಿನ್ನವನ್ನು ತೆಗೆದುಕೊಂಡು ಓಡಿ ಹೋಗುತ್ತಾನೆ. ಬೆಳಿಗ್ಗೆ ಎದ್ದ ಸ್ವಾತಿಗೆ ಗಿರಿ ಕಾಣಿಸುವುದಿಲ್ಲ. ಸತ್ಯ ತಿಳಿದಾಗ ಅವಳ ಹೃದಯ ಮುರಿದು ಹೋಗುತ್ತದೆ. ನಿರಾಸೆಯಿಂದ ರಸ್ತೆಯ ಪಕ್ಕದ ಕೆರೆಯ ಬಳಿ ಹೋಗಿ ಕೆರೆಗೆ ಹಾರುತ್ತಾಳೆ. ಅದೇ ಸಮಯದಲ್ಲಿ ಅಲ್ಲಿಗೆ ಬಂದ ರವಿ ಆ ದೃಶ್ಯವನ್ನು ನೋಡಿ ತಕ್ಷಣ ಕೆರೆಗೆ ಹಾರಿ ಅವಳನ್ನು ರಕ್ಷಿಸುತ್ತಾನೆ. ನಂತರ ಅವಳು ಸ್ವಾತಿಯೇ ಎಂದು ತಿಳಿದುತ್ತದೆ. ಸ್ವಾತಿ ತನ್ನ ಬದುಕಿನಲ್ಲಿ ನಡೆದ ಎಲ್ಲ ಘಟನೆಯನ್ನು ರವಿಗೆ ಹೇಳುತ್ತಾಳೆ. ಇಬ್ಬರು ಕಣ್ಣೀರು ಸುರಿಸುತ್ತಾರೆ. ಆಗ ರವಿ ಹೇಳುತ್ತಾನೆ, ಯಾರು ನಿನ್ನನ್ನು ಕೈಬಿಟ್ಟರೂ ನಾನು ಕೈ ಬಿಡುವುದಿಲ್ಲ. ನಿನ್ನನ್ನು ನಾನು ಮನೆಯವರನ್ನು ಒಪ್ಪಿಸಿ ಮದುವೆಯಾಗುತ್ತೇನೆ. ಈ ಮಾತನ್ನು ಸ್ವಾತಿಗೆ ಹೊಸ ಬದುಕಿನ ಆಶೆಯನ್ನು ನೀಡುತ್ತದೆ. ಹೀಗೆ ಅವರ ಪ್ರೀತಿ ಮತ್ತೆ ಹೊಸ ದಾರಿಗೆ ಸಾಗುತ್ತದೆ. ಕೊನೆಯಲ್ಲಿ ಒಂದು ಮಾತನ್ನು ಹೇಳಲು ಇಷ್ಟಪಡುತ್ತೇನೆ. ಸತ್ಯ ಮತ್ತು ಧರ್ಮದಿಂದ ಮಾಡಿದ ಪ್ರೀತಿ ಯಾವತ್ತೂ ಸೋಲುವುದಿಲ್ಲ. ಯಾರೇ ಏನೇ ಹೇಳಿದರೂ ನಾವು ಸತ್ಯದ ಮಾರ್ಗದಲ್ಲಿ ಇದ್ದರೆ ದೇವರು ನಮ್ಮನ್ನು ಕೈಬಿಡುವುದಿಲ್ಲ. ಒಂದು ದಿನ ನಾವು ಬಯಸಿದ ಸಂತೋಷವನ್ನು ದೇವರು ಖಂಡಿತವಾಗಿಯೂ ಕೊಡುತ್ತಾನೆ. ಈ ಕಥೆಯೇ ಆಧಾರ ಸಾಕ್ಷಿ. ಧನ್ಯವಾದಗಳು.